ಓಂ ಶಾಂತಿ. ಡೇಟ್ ಆಗಿದೆ 30/11/2004. ಅವ್ಯಕ್ತ ಬಾಪ್ತಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. अभी अपने चलन और चेहरे द्वारा ब्रह्मा बाप समान ಅವ್ಯಕ್ತ ರೂಪ ದಿಖಾओ, ಸಾಕ್ಷಾತ್ಕಾರ ಮೂರ್ತ ಬನೋ. ಈಗ ತಮ್ಮ ಚಲನ ಮತ್ತು ಮುಖದ ಮುಖಾಂತರ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ರೂಪ ತೋರಿಸ್ಬೇಕು, ಸಾಕ್ಷಾತ್ಕಾರ ಮೂರ್ತ ಆಗಬೇಕು ಅಂತ ಹೇಳ್ತಾರೆ ಬಾಬಾ. आज भाग्य विधाता बाप अपने चारों ओर के श्रेष्ठ भाग्यवान बच्चों को देख हर्षित हो रहे हैं. ಇಂದು ಭಾಗ್ಯವಿಧಾತ ತಂದೆ ನಾಲ್ಕು ಕಡೆಗೆ ತಮ್ಮ ಶ್ರೇಷ್ಠ ಭಾಗ್ಯವಾನ್ ಮಕ್ಕಳನ್ನು ನೋಡಿ ಹರ್ಷಿತ ಆಗ್ತಾ ಇದ್ರು. सारे कल्प में ऐसा श्रेष्ठ भाग्य किसी का भी हो नहीं सकता. ಇಡೀ ಕಲ್ಪದಲ್ಲಿ ಇಂಥ ಶ್ರೇಷ್ಠ ಭಾಗ್ಯ ಯಾರದೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. कल्प कल्प के आप बच्चे ही इस भाग्य का अधिकार प्राप्त करते हो. ಕಲ್ಪದಲ್ಲಿ ತಾವು ಮಕ್ಕಳು ಈ ಭಾಗ್ಯದ ಅಧಿಕಾರವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ. ಯಾದ್ ಹೇ ಅಪನಾ ಕಲ್ಪಕ್ಕೆ ಅಧಿಕಾರ ಕಾ ಭಾಗ್ಯ. ನೆನಪಿದೆಯಾ? ತಮ್ಮ ಕಲ್ಪದ ಅಧಿಕಾರದ ಭಾಗ್ಯ ಏನು ಅಂತ ನೆನಪಿದೆಯೇನು? ಯಹ ಭಾಗ್ಯ ಸರ್ವಶ್ರೇಷ್ಠ ಭಾಗ್ಯ ಕ್ಯೂ ಹೈ? ಈ ಭಾಗ್ಯ ಸರ್ವಶ್ರೇಷ್ಠ ಭಾಗ್ಯ ಆಗಿದೆ ಯಾಕೆ? क्योंकि स्वयं भाग्य विधाता ने इस श्रेष्ठ भाग्य का दिव्य जन्म आप बच्चों को दिया है. ಯಾಕಂತಂದರೆ ಸ್ವಯಂ ಭಾಗ್ಯ ವಿಧಾತಾನೇ ಈ ಶ್ರೇಷ್ಠ ಭಾಗ್ಯ ದಿವ್ಯ ಜನ್ಮವನ್ನು ತಾವು ಮಕ್ಕಳಿಗೆ ಕೊಟ್ಟಿದ್ದಾರೆ. ಯಾರು ಸ್ವಯಂ ಭಾಗ್ಯ ವಿಧಾತ? ಶಿವಬಾಬಾ. ಜಿಸ್ಕಾ ಜನ್ಮ ಹಿ ಭಾಗ್ಯ ವಿಧಾತ ದ್ವಾರ ಹೇ. ನಮ್ಮೆಲ್ಲರ ಜನ್ಮ ಏನಾಗಿದೆ? ಭಾಗ್ಯ ವಿಧಾತ ಮುಖಾಂತರನೇ ನಮ್ಮದೆಲ್ಲ ಜನ್ಮ ಆಗಿದೆ. ಉಸ್ಸೆ ಶ್ರೇಷ್ಠ ಭಾಗ್ಯ ಅವ್ರು ಹೋ ಹಿ ನಹಿ ಸಕ್ತಾ. ಇದಕ್ಕಿಂತ ಶ್ರೇಷ್ಠ ಭಾಗ್ಯ ಯಾವುದೂ ಇಲ್ಲ. ಅಪನೆ ಭಾಗ್ಯ ಕಾ ನಶಾ ಸ್ಮೃತಿ ಮೇ ರಹತಾ ಹೇ. ಇಂಥ ಒಂದು ಭಾಗ್ಯದ ನಶೆ ಸ್ಮೃತಿ ಇದೆ ಏನು? ಅಪನೆ ಭಾಗ್ಯ ಕಿ ಲಿಸ್ಟ್ ನಿಕಾಲೋ ತೋ ಕಿತನಿ ಬಡಿ ಲಿಸ್ಟ್ ಹೇ. ತಮ್ಮ ಭಾಗ್ಯದ ಲಿಸ್ಟನ್ನು ತೆಗಿರಿ, ಎಷ್ಟು ದೊಡ್ಡ ಲಿಸ್ಟ್ ಆಗುತ್ತೆ. ಅಪ್ರಾಪ್ತ ಕೋಯಿ ವಸ್ತು ನಹಿ ಆ ಬ್ರಾಹ್ಮಣೋं के ಭಾಗ್ಯವಾನ್ ಜೀವನ್ ಮೇ. ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಭಾಗ್ಯವಾನ ಜೀವನದಲ್ಲಿ ಅಪ್ರಾಪ್ತಿ ಅಂತಕ್ಕಂಥ ವಸ್ತುನೇ ಇಲ್ಲ. ಅದಕ್ಕೆ ಇದು ಬಹಳ ಶ್ರೇಷ್ಠ ಭಾಗ್ಯ ನಿಮ್ಮದಾಗಿದೆ ಅಂತ ಬಾಬಾ ಹೇಳ್ತಾರೆ. ಸಬ್ಕೆ ಮನ್ ಮೇ ಅಪನೆ ಭಾಗ್ಯ ಕಿ ಲಿಸ್ಟ್ ಸ್ಮೃತಿ ಮೇ ಆ ಗಯಿ. ಎಲ್ಲರ ಮನಸ್ಸಿನಲ್ಲಿ ತಮ್ಮ ಭಾಗ್ಯದ ಲಿಸ್ಟು ಸ್ಮೃತಿನಲ್ಲಿ ಬಂತೇನು? ಸ್ಮೃತಿ ಮೇ ಲಾವೋ ಆ ಗಯಿ ಸ್ಮೃತಿ ಮೇ. ಸ್ಮೃತಿನಲ್ಲಿ ತಗೊಂಡು ಬರ್ರಿ, ಬಂತ ಸ್ಮೃತಿನಲ್ಲಿ. ದಿಲ್ ಕ್ಯಾ ಗೀತ್ ಗಾತಿ. ನಿಮ್ಮ ಹೃದಯ ಏನು ಹಾಡುತ್ತೆ? ವಾಹ ಭಾಗ್ಯ ವಿಧಾತ, ವಾ ಭಾಗ್ಯ ವಿಧಾತ ಅವ್ರು ವಾಹ ಮೇರಾ ಭಾಗ್ಯ ಇದೇ ಹಾಡತ್ತಲ್ಲ ನಿಮ್ಮ ಹೃದಯ ಅಂತ ಹೇಳ್ತಾರೆ ಬಾಬಾ. ಇಸ್ ಶ್ರೇಷ್ಠ ಭಾಗ್ಯಕ್ಕೆ ವಿಶೇಷತಾ ಯಹಿ ಹೇ. ಈ ಶ್ರೇಷ್ಠ ಭಾಗ್ಯದ ವಿಶೇಷತಾ ಇದೇ ಆಗಿದೆ. ಏಕ್ ಭಗವಾನ್ ದ್ವಾರ ತೀನ್ ಸಂಬಂಧ ಕಿ ಪ್ರಾಪ್ತಿ ಹೇ. ತಂದೆ ಒಬ್ಬರು, ಆದರೆ ಸಂಬಂಧಗಳು ಮೂರಾಗಿದ್ದಾವೆ. ಏಕ್ ದ್ವಾರ ಏಕ್ ಮೇ ತೀನ್ ಸಂಬಂಧ. ಒಬ್ಬನ ಮುಖಾಂತರ ಒಬ್ಬನಲ್ಲೇ ಮೂರು ಸಂಬಂಧಗಳು. ಜೋ ಜೀವನ್ ಮೇ ವಿಶೇಷ ಸಂಬಂಧ ಗಾಯ ಹುಯೇ ಹೇ. ಜೀವನದಲ್ಲಿ ವಿಶೇಷ ಸಂಬಂಧ ಹಾಡಲಾಗಿದೆ. ಏನು? ಬಾಪ್ ಶಿಕ್ಷಕ್ ಸದ್ಗುರು. ತಂದೆ ಶಿಕ್ಷಕ ಸದ್ಗುರು. किसी को भी एक द्वारा तीन विशेष संबंध और प्राप्ति नहीं है. ಬಾಬಾ ಹೇಳ್ತಾರೆ, ಕಿಸಿ ಕೋ ಭಿ ಯಾರಿಗೂ ಕೂಡ ಈ ಇಂಥ ಒಂದು ಸಂಬಂಧ ಏನು? ಒಬ್ಬನ ಮುಖಾಂತರ ಮೂರು ಸಂಬಂಧಗಳ ಪ್ರಾಪ್ತಿಯಾಗೋದು. आप फलक से कहते हो हमारा बाप भी है, शिक्षक भी है, तो सद्गुरु भी है. ನಾವೆಲ್ಲ ಅಗದಿ ಗರ್ವದಿಂದ ಹೇಳ್ತೀವಿ, ನಮ್ಮ ತಂದೆನೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುನೂ ಆಗಿದ್ದಾರೆ. ಬಾಪ್ ದ್ವಾರ ಸರ್ವ ಖಜಾನೋ ಕಿ ಖಾನ್ ಪ್ರಾಪ್ತ್ ಹೇ. ತಂದೆ ಮುಖಾಂತರ ಎಲ್ಲ ಖಜಾನೆಗಳ ಖಾನ್ ಪ್ರಾಪ್ತಿ ಇದೆ. ಖಜಾನೋ ಕಿ ಲಿಸ್ಟ್ ಭೀ ಸ್ಮೃತಿ ಮೇ ಆಯಿ. ಬಾಬಾ ಹೇಳ್ತಾರೆ, ಭಾಗ್ಯದ ಲಿಸ್ಟ್ ತೆಗಿ ಅಂತ ಹೇಳಿದರು. ಈಗ ಬಾಬಾ ಏನು ಹೇಳ್ತಾರೆ? ಖಜಾನೆಗಳ ಲಿಸ್ಟನ್ನು ಸ್ಮೃತಿನಲ್ಲಿ ತಗೊಂಡು ಬನ್ನಿ. ಸ್ಮೃತಿ ಮೇ ಲಾವೋ ಕ್ಯಾ ಕ್ಯಾ ಖಜಾನಾ ಬಾಪ್ ದ್ವಾರ ಮಿಲ್ ಗಯಾ.
ನಿಮ್ಮ ನೆನಪು ಮಾಡ್ಕೊಳ್ಳಿ, ನಿಮ್ಮ ಸ್ಮೃತಿನಲ್ಲಿ ತಗೊಂಡು ಬನ್ನಿ. ನಮಗೆ ಯಾವ್ಯಾವ ಖಜಾನೆ ತಂದೆಯ ಮುಖಾಂತರ ಸಿಕ್ಕಿದೆ. ಮಿಲ್ ಗಯಾ ಹೇ ಯಾ ಮಿಲ್ನಾ ಹೇ, ಸಿಕ್ಕಿದೆಯೋ ಏನೋ ಸಿಗಬೇಕಾಗಿದೆ. ಕ್ಯಾಕೆ ಹೆಂಗೆ ಏನು ಹೇಳ್ತೀರಾ? ಬಾಲಕ್ ಸೋ ಮಾಲಿಕ್ ಹೇ ಹಿ, ನೀವೆಲ್ಲ ಬಾಲಕ ಮತ್ತು ಮಾಲಿಕ್ ಆಗಿದ್ದೀರಾ. ಶಿಕ್ಷಕ್ ದ್ವಾರ ಶಿಕ್ಷಾ ಸೆ ಶ್ರೇಷ್ಠ ಪದ ಕಿ ಪ್ರಾಪ್ತಿ ಹೋ ಗೈ, ಶಿಕ್ಷಕನ ಮುಖಾಂತರ ಶಿಕ್ಷಣದಿಂದ ಶ್ರೇಷ್ಠ ಪದವಿ ಪ್ರಾಪ್ತಿಯಾಯಿತು. वैसे भी देखा जाए दुनिया में भी सबसे श्रेष्ठ पद राज्य पद गाया जाता है. ಹಾಗೆ ಹೇಳಬೇಕು, ಹಾಗೆ ನೋಡಬೇಕು ಅಂತಂದರೆ ಜಗತ್ತಿನಲ್ಲಿ ಕೂಡ ಎಲ್ಲದಕ್ಕಿಂತ ಶ್ರೇಷ್ಠ ಪದ ರಾಜ್ಯ ಪದ ಆಗಿದೆ. ತೋ ಆಪ್ ತೋ ಡಬಲ್ ರಾಜೇ ಬನ್ ಗಯೇ ಹೋ, ಈಗ ನೀವಂತೂ ಏನಾಗಿದ್ದೀರಾ? ಡಬಲ್ ರಾಜ ಆಗಿದ್ದೀರಾ. वर्तमान स्वराज्य अधिकारी और भविष्य में अनेक जन्म राज्य पद अधिकारी. ಸದ್ಯದ ಸಮಯದಲ್ಲಿ ತಾವೇನಾಗಿದ್ದೀರಾ? ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಾ. ಭವಿಷ್ಯದಲ್ಲಿ ಅನೇಕ ಜನ್ಮಗಳೇ ರಾಜ್ಯ ಪದವಿ ಪಡ್ಕೊಳ್ತೀರಾ. ಪಢಾಯಿ ಏಕ್ ಜನ್ಮ ಕಿ, ಓದೋದು ಒಂದೇ ಜನ್ಮದಲ್ಲಿ. ವಹ ಭಿ ಛೋಟಾ ಸಾ ಜನ್ಮ, ಅದು ಸಣ್ಣ ಅಂದರೆ ಸಂಗಮ ಯುಗದಲ್ಲಿ. ಅವ್ರ ಪದ ಕಿ ಪ್ರಾಪ್ತಿ ಅನೇಕ ಜನ್ಮ, ಆದರೆ ಪದ ಎಷ್ಟು ಜನ್ಮ ಪ್ರಾಪ್ತಿ ಆಗ್ತದೆ? ಅನೇಕ ಜನ್ಮಗಳವರೆಗೆ ಪದವಿ ಸಿಗ್ತದೆ. ಅವ್ರ ರಾಜ್ಯ ಭೀ ಅಖಂಡ, ಮತ್ತು ನಮ್ಮ ರಾಜ್ಯ ಎಂಥದ್ದು ಸಿಗ್ತದೆ? ಅಖಂಡ ರಾಜ್ಯ ಸಿಗ್ತದೆ. ಅಟಲ್ ನಿರ್ವಿಘ್ನ ರಾಜ್, ಅಲ್ಲೇನು ತೊಂದರೆ ಇರೋದಿಲ್ಲ, ನಿರ್ವಿಘ್ನ ಆಗಿರ್ತೀವಿ. ಅಭಿ ಭೀ ಸ್ವರಾಜ್ಯ ಅಧಿಕಾರಿ ಬೇಫಿಕರ್ ಬಾದಶಾಹ ಹೋ, ಈಗನೂ ಕೂಡ ನೀವೇನಾಗಿದ್ದೀರಾ? ಬೇಫಿಕರ್ ಬಾದಶಾಹ ಅಧಿಕಾರಿ ಆಗಿದ್ದೀರಾ. ಹೇ, ಹಂಗಿದ್ದೀರಾ? ಬೇಫಿಕರ್ ಬಾದಶಾಹ ಬನೆ ಹೋ, ಆಗಿದ್ದೀರಾ? ಜೋ ಬೇಫಿಕರ್ ಹೇ ವಹ ಹಾತ್ ಉಠಾओ, ಯಾರು ಬೇಫಿಕರ್ ಬಾದಶಾಹ ಆಗಿದ್ದೀರೋ ಕೈ ಎತ್ತಿ. ಬೇಫಿಕರ್ ಥೋಡಾ ಭೀ ಫಿಕರ್ ನಹಿ ಹೇ, ಬೇಫಿಕರ್ ಅಂದ್ರೇನು? ಒಂಚೂರು ಚಿಂತೆ ಇಲ್ಲ. देखना जब कोई पपेट शो सामने आता है फिर फिक्र होता है. ನೋಡಿ, ವಿಚಾರ ಮಾಡಿ, ಬೇಫಿಕರ್ ಇದ್ದೀರೋ ಇಲ್ವೋ? ಏನಾದರೂ ಎದುರುಗಡೆ ಬಂದರೆ ಬೇಫಿಕರ್ ಇದ್ದೀರಾ? ಮಾಯಾ ಕಾ ಪಪೆಟ್ ಶೋ ಸಾಮ್ನೆ ಆತಾ ಹೇ ಯಾ ನಹಿ, ಮಾಯೆಯ ಪಪ್ಪೆಟ್ ಶೋ ಎದುರುಗಡೆ ಬರ್ತದೇನಿಲ್ವೋ? ಫಿರ್ ಥೋಡಾ ಥೋಡಾ ಫಿಕರ್ ಹೋತಾ ಹೇ, ಏನಾದರೂ ಸಮಸ್ಯೆ ಬಂದರೆ ಏನಾದರೂ ಸ್ವಲ್ಪ ಸ್ವಲ್ಪ ಚಿಂತೆ ಆಗ್ತದೇನು? ನಹಿ ಹೋತಾ, ಆಗೋದಿಲ್ವೋ? ಥೋಡಾ ಚಿಂತಾ, ಸ್ವಲ್ಪ ಆಗ್ತದೇನು? ಚಿಂತನ್ ಚಲ್ತಾ ಹೇ, ಅದ್ರ ಬಗ್ಗೆ ಚಿಂತನೆ ನಡೀತಿದೇನು? ಯಾ ನಹಿ ಚಲ್ತಾ ಹೇ, ನಡೀದಿಲ್ವೋ? ನಡೀತದೋ? ವೈಸೆ ಶ್ರೇಷ್ಠ ಭಾಗ್ಯ ಅಭಿ ಸೆ ಬೇಫಿಕರ್ ಬಾದಶಾಹ ಬನಾತಾ ಹೇ. ಶ್ರೇಷ್ಠ ಭಾಗ್ಯ ಅಂದರೆ ಏನು? ಬೇಫಿಕರ್ ಬಾದಶಾಹ ಆಗಿರೋದನ್ನೇ ಶ್ರೇಷ್ಠ ಭಾಗ್ಯ. यह थोड़ी बहुत जो बातें आती हैं वह और ही आगे के लिए अनुभवी ಪರಿಪಕ್ವ बनाने वाली हैं. ಈಗ ಏನೇನೋ ಕೆಲವೊಂದು ಮಾತುಗಳು ಬರ್ತಾ ಇರ್ತವೆ, ಅವೆಲ್ಲ ಎದಕ್ಕೆ ಬರ್ತಾವೆ ಅಂತಂದರೆ ನಿಮ್ಮನ್ನು ಅನುಭವಿ ಮಾಡಲಿಕ್ಕೆ, ನಿಮ್ಮನ್ನು ಪರಿಪಕ್ವ ಮಾಡಲಿಕ್ಕೆ ಬರ್ತಾವೆ. ಅಭಿ ತೋ ಸಭಿ ಇನ್ ಭಿನ್ನ ಭಿನ್ನ ಬಾತೋಂಗೆ ಅನುಭವಿ ಹೋ ಗಯೇ ಹೋ ನಾ, ಈಗಂತೂ ನೀವು ಎಲ್ಲ ತರಹದ ಮಾತುಗಳಲ್ಲಿ ಅನುಭವಿ ಆಗಿಬಿಟ್ಟಿದ್ದೀರಾ. ಘಬರಾತಿ ತೋ ನಹಿ ಹೇನಾ, ಹೆದರೋದಿಲ್ಲಲ್ಲ. ಆರಾಮ್ ಸೆ ಸಾಕ್ಷಿ ಕಿ ಸೀಟ್ ಪರ್ ಬೈಠ್ ಯಹ ಪಪೇಟ್ ಶೋ ದೇಖೋ, ಆರಾಮಾಗಿ ಸಾಕ್ಷಿಯಾಗಿ ಸೀಟ್ ಮೇಲೆ ಕೂತ್ಕೊಂಡು ಪಪೆಟ್ ಶೋ ನೋಡಿ. ಕಾರ್ಟೂನ್ ಶೋ ದೇಖೋ, ಇದೆಲ್ಲ ಏನಾಗಿದೆ? ಕಾರ್ಟೂನ್ ಶೋ ಆಗಿದೆ. ಹೇ ಕುಚ್ ಭಿ ನಹಿ, ಕಾರ್ಟೂನ್ ಹೇ, ಅದೇನೂ ಅಲ್ಲ, ಕಾರ್ಟೂನ್ ಆಗಿದೆ. ಅಭಿ ತೋ ಮಜಬೂತ್ ಹೋ ಗಯೇನಾ, ಈಗ ಗಟ್ಟಿ ಆಗಿದ್ದೀರಲ್ಲ. ಅಭಿ ಮಜಬೂತ್ ಹೇ, ಮಜಬೂತ್ ಗಟ್ಟಿ ಆಗಿದ್ದೀರಾ. ಕ್ಯಾ ಕಭಿ ಕಭಿ ಘಬರಾತೆ ಹೋ, ಅವಾಗವಾಗ ಹೆದರ್ತೀರೇನು. ಯಹ ಕಾಗಜ್ ಕಾ ಶೇರ್ ಬಂದ್ಕರ್ ಆತೆ ಹೇ, ಅದು ಕಾಗಜದ ಹುಲಿ ಅದೇ ಅಂತ ಹೇಳ್ತಾರೆ ಬಾಬಾ. ಹೇ ಕಾಗಜ್ ಕಾ ಲೇಕಿನ್ ಶೇರ್ ಬನ್ಕೆ ಆತೆ ಹೇ, ಅಲ್ಲಿ ಇರೋದು ಕಾಗದ, ಅದರ ಹುಲಿಯಾಗಿ ಬರ್ತದೆ. ಅಭಿ ಸಮಯ ಪ್ರಮಾಣ ಅನುಭವಿ ಮೂರ್ತ ಬನ್ ಸಮಯಕ್ಕೋ ಪ್ರಕೃತಿಕೋ ಮಾಯಾಕೋ ಚಾಲೆಂಜ್ ಕರೋ. ಈಗ ಸಮಯದ ಪ್ರಮಾಣವಾಗಿ ಅನುಭವಿ ಮೂರ್ತಿ ಆಗ್ಬಿಡಿ ಅಂತ ಹೇಳ್ತಾರೆ ಬಾಬಾ. ಸಮಯಕ್ಕೆ, ಪ್ರಕೃತಿಯ, ಮಾಯೆಯ ಚಾಲೆಂಜ್ ಮಾಡಿ ಅವ್ರಿಗೆಲ್ಲ ಅಂತ ಹೇಳ್ತಾರೆ ಬಾಬಾ. ಆವೋ ಹಮ್ ವಿಜಯಿ ಹೇ, ಬಂದರೆ ಬಾನಿ, ನಾವು ಯಾವಾಗಲೂ ಕಲ್ಪಕ್ಕೂ ಏನಾಗಿದ್ದೀವಿ? ವಿಜಯ ಆಗಿದ್ದೀವಿ, ವಿಜಯ ರತನ್ ಇದ್ದೀವಿ. ವಿಜಯ್ಗೆ ಚಾಲೆಂಜ್ ಕರೋ, ಬೀಚ್ ಬೀಚ್ ಮೇ ಖಾಸಿ. ಬಾಬಾಗೆ ಏನಾಗ್ತಿತ್ತು? ದಾದಿಗೆ ಕೆಮ್ಮು ಬರ್ತಾ ಇತ್ತು. ಆಜ್ ಬಾಜಾ ಥೋಡಾ ಖರಾಬ್ ಹೇ, ಇವತ್ತು ಸ್ವಲ್ಪ ಗಂಟ್ಲು ಏನಿದೆ ಖರಾಬಿದೆ. ಮಿಲ್ಲಾತು ಹೇನಾ, ಭೇಟಿ ಅಂತ ಆಗಲೇಬೇಕು. ಬಾಪ್ ದಾದಾ ಕೆ ಪಾಸ್ ದೋ ಗ್ರೂಪ್ ಬಾರ್ ಬಾರ್ ಆತೆ ಹೇ, ಕಿಸ್ಲಿಯೇ ಆತೆ ಹೇ. ಬಾಪ್ ದಾದಾರವ್ರ ಹತ್ತಿರ 2 ಗ್ರೂಪ್ ಬರ್ತವೆ. ಎದಕ್ಕೆ ಬರ್ತವೆ?
दोनों ग्रुप बाप दादा को कहते हैं हम तैयार हैं. ಎರಡು ಗ್ರೂಪ್ಗಳು ಬಂದು ಹೇಳ್ತಾವಂತೆ ಏನು ನಾವು ತಯಾರಿದ್ದೀವಿ ಅಂತ. ಯಾವ ಗ್ರೂಪ್ಗಳು? ಏಕ್ ಹೇ ಸಮಯ ಪ್ರಕೃತಿ और ಮಾಯಾ. ಒಂದು ಸಮಯ ಪ್ರಕೃತಿ, ಇನ್ನೊಂದು ಮಾಯಾ. ಮಾಯಾ ಸಮझ गई है अब हमारा राज्य जाने वाला है. ಮಾಯೆಗೆ ಗೊತ್ತಾಗ್ಬಿಟ್ಟಿದೆ ಏನು ನಮ್ಮ ರಾಜ್ಯ ಇನ್ನು ಹೋಗ್ತದೆ. और दूसरा ग्रुप है ಅಡ್ವಾನ್ಸ್ ಪಾರ್ಟಿ. ಇನ್ನೊಂದು ಗ್ರೂಪ್ ಯಾವುದು? ಅಡ್ವಾನ್ಸ್ ಪಾರ್ಟಿ. ಅಂದರೆ ಈಗೆಲ್ಲ ಹೋಗಿದ್ದಾರಲ್ಲ ದಾದಿಗಳದೆಲ್ಲ. ದೋನೋ ಗ್ರೂಪ್ ಡೇಟ್ ಕುಚ್ ಪೂಚ್ ರಹೆ ಹೇ. ಅವರೆಲ್ಲ ಏನು ಮಾಡ್ತಿದ್ದಾರೆ? ಯಾರು? ಒಂದು ಮಾಯೆ, ಇನ್ನೊಂದು ಅಡ್ವಾನ್ಸ್ ಪಾರ್ಟಿ. ಇವರಿಬ್ಬರು ಬಾಬಾಗೆ ಏನು ಮಾಡ್ತಿದ್ದಾರಂತೆ? ಡೇಟ್ ಕೇಳ್ತಿದ್ದಾರಂತೆ. ಎದ್ರ ಡೇಟು? ಸತ್ಯುಗದ ಡೇಟ್. ಫಾರಿನ್ ಮೇ ತೋ 1 साल पहले ಡೇಟ್ ಫಿಕ್ಸ್ करते हो ना. ಫಾರಿನಲ್ಲಿ ಏನು ಮಾಡ್ತಾರೆ? 1 ವರ್ಷ ಅಡ್ವಾನ್ಸ್ ಆಗಿ ಡೇಟ್ ಫಿಕ್ಸ್ ಮಾಡ್ತಾರೆ. ಅವರು ಯಹಾ 6 ಮಾಸ ಪೆಹಲೆ, ಇಲ್ಲಿ 6 ತಿಂಗಳು ಮೊದಲೇ. ಭಾರತ್ ಮೇ ಫಾಸ್ಟ್ ಜಾತೆ ಹೇ. ಭಾರತದಲ್ಲಿ ಬೇಗ ಆಗ್ತದೆ. 15 दिन में भी कोई ಪ್ರೋಗ್ರಾಮ್ ಕಿ ಡೇಟ್ ಹೋ ಜಾತಿ ಹೇ. 15 ದಿನಗಳಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ದ ಡೇಟು ಫಿಕ್ಸ್ ಆಗ್ತದೆ. तो समाप्ति संपन्नता बाप के समान बनने की डेट कौन सी है? ಎಲ್ಲ ಫಂಕ್ಷನ್ನಿಗೂ ಏನಾರು ಪ್ರೋಗ್ರಾಮ್ ಮಾಡಬೇಕು ಅಂತಂದರೆ ಎಲ್ಲದಕ್ಕೂ ಡೇಟ್ ಫಿಕ್ಸ್ ಮಾಡ್ತೀರಾ. ಹಾಗೆಯೇ ಸಮಾಪ್ತಿ ಆಗೋಕ್ಕೆ, ಸಂಪನ್ನತ ಆಗಲಿಕ್ಕೆ ಡೇಟ್ ಫಿಕ್ಸ್ ಮಾಡಿದ್ದೀರೇನು? ಕೌನ್ಸಿ ಡೇಟ್ ಫಿಕ್ಸ್ ಮಾಡಿದ್ದೀರಾ? वह बाप दादा से पूछते हैं यह डेट अभी आप ब्राह्मणों को फिक्स करनी है. ಮಾಯೆ ಮತ್ತು ಅಡ್ವಾನ್ಸ್ ಪಾರ್ಟಿಯವರು ಡೇಟ್ ಕೇಳ್ತಾ ಇದ್ದಾರೆ. ಈ ಡೇಟನ್ನು ತಾವು ಬ್ರಾಹ್ಮಣ ಆತ್ಮಗಳು ಏನು ಮಾಡಬೇಕು? ಫಿಕ್ಸ್ ಮಾಡಬೇಕಾಗ್ತದೆ. ಹೋ ಸಕ್ತಿ ಹೇ? ಆಗ್ತದೇನು? ಡೇಟ್ ಫಿಕ್ಸ್ ಹೋ ಸಕ್ತಿ ಹೇ? ಡೇಟ್ ಫಿಕ್ಸ್ ಆಗಿದೆಯಾ? ಆಗ್ತಿದೆಯಾ? ಪಾಂಡವ್ ಬೋಲೋ, ತೀನೋ ಹಿ ಬೋಲೋ. ನೀವೆಲ್ಲ ಹೇಳ್ರಿ. ಯಾರು? ನಿರ್ವೈರ್ ಭಾಯಿ, ರಮೇಶ್ ಭಾಯಿ, ಬ್ರಿಜ್ಮೋಹನ್ ಭಾಯಿಗೆಲ್ಲ ಕೇಳ್ತಾರೆ ಬಾಬಾ. ಡೇಟ್ ಫಿಕ್ಸ್ ಹೋ ಸಕ್ತಿ ಹೇ? ಡೇಟ್ ಫಿಕ್ಸ್ ಆಗೋಕ್ಕೆ ಸಾಧ್ಯ? बोलो हो सकती है कि अचानक होनी है. ಏನಾದರೂ ಡೇಟ್ ಫಿಕ್ಸ್ ಮಾಡ್ತೀರೋ ಏನು ಅಚಾನಕ್ ಆಗಬೇಕು? ಡ್ರಾಮಾ ಮೇ ಫಿಕ್ಸ್ ಹೈ ಲೇಕಿನ್ ಉಸ್ಕೋ ಪ್ರಾಕ್ಟಿಕಲ್ ಮೇ ಲಾನಾ ಹೈ ಯಾ ನಹಿ. ಡ್ರಾಮಾದಲ್ಲಂತೂ ಫಿಕ್ಸ್ ಇದೆ, ಆದರೆ ಅದನ್ನು ಪ್ರಾಕ್ಟಿಕಲ್ ತಗೊಂಡು ಬರಬೇಕಲ್ಲ. ವಹ ಕ್ಯಾ ಬತಾओ, ಅದು ಏನು? ಹೋನಿ ಹೈ ಆಗಬೇಕಾ? ಅಚಾನಕ್ ಹೋಗಾ ಏನು ಅಚಾನಕ್ ಆಗ್ತದೋ? ಡೇಟ್ ಫಿಕ್ಸ್ ನಹಿ ಹೋಗಿ. ಡೇಟ್ ಫಿಕ್ಸ್ ಆಗೋದಿಲ್ವಾ? ಹೋಗಿ ಆಗ್ತದಾ? पहली लाइन वाले बताओ होगी. ಮೊದಲ ಲೈನಲ್ಲಿ ಕೂತಿದ್ದೀರಲ್ಲ ಅವ್ರು ಹೇಳಿ. जो कहते हैं ड्रामा को प्रैक्टिकल में लाने के लिए, ಏನು ಹೇಳ್ತಿರೋ ಡ್ರಾಮಾವನ್ನು ಪ್ರಾಕ್ಟಿಕಲ್ ಮೇಲೆ ತೊಗೊಂಡು ಬರಬೇಕು ಅಂತಂದರೆ ಅದಕ್ಕಾಗಿ ಮನ್ ಮೇ ಡೇಟ್ ಕಾ ಸಂಕಲ್ಪ ಕರ್ನಾ ಪಡೇಗ. ಮನಸ್ಸಿನಲ್ಲಿ ಡೇಟಿನ ದಿನಾಂಕವಾದ ಸಂಕಲ್ಪ ಮಾಡಬೇಕು. ವಹ ಹಾತ್ ಉಠಾವ್, ಕೈ ಎತ್ತಿ. ಕರ್ನಾ ಪಡೇಗ, ಮಾಡಬೇಕಾಗ್ತದೆ. ಯಹ ನಹಿ ಉಠಾ ರಹೇ ಹೇ, ಕೈ ಎತ್ತಿಲ್ಲಲ್ಲ. ಅಚಾನಕ್ ಹೋಗಿ ಅಚಾನಕ್ ಆಗ್ತದೇನು? ಡೇಟ್ ಫಿಕ್ಸ್ ಕರ್ ಸಕ್ತೆ ಹೇ? ಡೇಟ್ ಫಿಕ್ಸ್ ಮಾಡೋಕ್ಕಾಗತ್ತಾ? ಪೀछे वालों ने समझ लिया. अचानक होना है यह राइट है, लेकिन अपने को तैयार करने के लिए लक्ष्य जरूर रखना पड़ेगा. ಅಚಾನಕ್ ಅಂತೂ ಆಗ್ತದೆ, ಆದರೆ ತಮ್ಮನ್ನು ತಾವು ತಯಾರು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಬಿನಾ ಲಕ್ಷ್ಯಕ್ಕೆ ಸಂಪನ್ನ ಬನನೆ ಮೇ ಅಲ್ಬೇಲಾಪನ್ ಆ ಜಾತಾ ಹೇ. ಗುರಿ ಬೇಕಲ್ಲ. ಗುರಿ ಇಲ್ಲ ಅಂತಂದರೆ ಸಂಪನ್ನ ಆಗೋದ್ರಲ್ಲಿ ನೀವೇನು ಮಾಡ್ತೀರಾ? ಹೊಯ್ದಾಟ ಮಾಡ್ಕೋತೀರಾ. ಆಪ್ ದೇಖೋ, ಜಬ್ ಡೇಟ್ ಫಿಕ್ಸ್ ಕರ್ತೆ ಹೋ ತಭಿ ಸಫಲತಾ ಮಿಲ್ತಿ ಹೇ. ನೀವು ಡೇಟ್ ಫಿಕ್ಸ್ ಮಾಡಿದ್ರಷ್ಟೇ ನಿಮಗೆ ಸಫಲತೆ ಆಗ್ತದೆ. कोई भी प्रोग्राम की डेट फिक्स करते हो ना, बनना ही है. ಏನೇ ಪ್ರೋಗ್ರಾಮ್ ಆಗಬೇಕು ಅಂದರೆ ಡೇಟ್ ಫಿಕ್ಸ್ ಮಾಡ್ತಿರಲ್ಲ, ಆಗಲೇಬೇಕು. ಯಹ ಸಂಕಲ್ಪ तो करना पड़ेगा ना. यह नहीं ड्रामा में आपे ही हो जाएगा. ಏನಾರ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತಂದರೆ ಡ್ರಾಮಾದಾಗಿದ್ರೆ ಆಗಿರ್ತದೆ ಬಿಡ್ರಿ ಅಂತಂತೀರೋ ಏನು ಡೇಟ್ ಫಿಕ್ಸ್ ಮಾಡ್ತೀರೋ ಅಂತ ಕೇಳ್ತಾರೆ ಬಾಬಾ. ಕ್ಯಾ ಸಮಜ್ತೆ ಹೋ, ಏನು ತಿಳ್ಕೊಂಡಿದ್ದೀರಾ? ಪೆಹಲೆ ಲೈನ್ ವಾಲೆ ಬತಾओ. ಪ್ರೇಮ್ಚಂದ್, ಪ್ರೇಮ್ ಸುನಾವ್, ಕರ್ನಾ ಪಡೇಗ ಮಾಡಬೇಕಾಗ್ತದಲ್ಲ. ಜಯಂತಿ ಬೋಲೋ, ಕರ್ನಾ ಪಡೇಗ. ವಹ ಕಬ್ ಹೋಗಿ? अंत में होगी जब समय आ जाएगा. समय संपन्न बनाएगा या आप समय को समीप लाएंगे. ಸಮಯ ನಿಮ್ಮನ್ನು ಸಂಪನ್ನ ಮಾಡಬೇಕು ಅಥವಾ ನೀವು ಸಮಯವನ್ನು ಸಮೀಪ ತಗೊಂಡು ಬರಬೇಕು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, बाप दादा ने देखा है कि स्मृति में ज्ञान भी रहता है, नशा भी रहता है, निश्चय भी रहता है.
ಬಾಪ್ತಾದ ನೋಡಿದ್ರು ಸ್ಮೃತಿನಲ್ಲಿ ಜ್ಞಾನನೂ ಇರ್ತದೆ, ನಶೆನೂ ಇರ್ತದೆ, ನಿಶ್ಚಯನೂ ಇರ್ತದೆ. ಆದರೆ ಅಭಿ ಎಡಿಷನ್ ಚಾಹಿಯೇ. ಆದರೆ ಇದಕ್ಕೆ ಇನ್ನೊಂದು ಸೇರಿಸ್ಬೇಕಾಗ್ತದೆ. ಚಲನ್ ಅವ್ರ ಚೆಹರೆ ಸೆ ದಿಖಾಯಿ ದೆ. ಇದು ಎಲ್ಲ ಏನಿರಬೇಕು, ನಿಮ್ಮ ನಡವಳಿಕೆಯಲ್ಲಿ, ನಿಮ್ಮ ಮುಖದಲ್ಲಿ ತೋರಿಸ್ಬೇಕು. ಬುದ್ಧಿ ಮೇ ಯಾದ್ ಸಬ್ ರೆಹತಾ ಹೈ, ಸ್ಮೃತಿ ಮೇ ಭಿ ಆತಾ ಹೈ. ಬುದ್ಧಿನಲ್ಲಿ ಎಲ್ಲ ನೆನಪಿದೆ, ಸ್ಮೃತಿ ಇದೆ. ಲೇಕಿನ್ ಅಬ್ ಸ್ವರೂಪ್ ಮೇ ಆವೆ, ಅದೆಲ್ಲ ಏನಾಗಬೇಕು, ಸ್ವರೂಪದಲ್ಲಿ ಬರಬೇಕು. अब साधारण रूप में भी अगर कोई बड़े ಆಕ್ಯುಪೇಷನ್ ವಾಲಾ ಹೇ, ಈ ಹೊರಗಡೆನೂ ಕೂಡ ಸಾಧಾರಣ ರೂಪದಲ್ಲಿ ಅವರು ಹೆಚ್ಚಿನ ಉದ್ಯೋಗ ಮಾಡ್ತಿದ್ರು ಅಂತಂದರೆ, ಹೈಯೆಸ್ಟ್ ಪೋಸ್ಟ್ನಲ್ಲಿದ್ದರು, ಅಥವಾ ಸಾಹುಕಾರ ಮಕ್ಕಳಿದ್ರು ಅಂತಂದರೆ, ಎಜುಕೇಟೆಡ್ ಇದ್ದರು ಅಂತಂದರೆ, ಅವ್ರ ಚಲನ ಹೆಂಗಿರ್ತದೆ, ಅವ್ರು ಹೆಂಗೆ ತೋರಿಸ್ತಾರೆ, ಅವ್ರಿಗೊಂದು ನಶೆ ಇರ್ತದಲ್ಲ, ನಾವು ಇಂಥವ್ರ ಮಕ್ಕಳು, ನಾನು ಇದ್ದೀನಿ ಅಂತ. ಉನ್ಕಾ ಕುಚ್ ನ ಕುಚ್ ನ್ಯಾರಾಪನ್ ದಿಖಾಯಿ ದೇತಾ ಹೈ. ಅವ್ರೊಂದು ಸ್ವಲ್ಪ ಎಲ್ಲರಿಂದ ಏನಾಗ್ತಾರೆ, ಡಿಫ್ರೆಂಟ್ ಇರ್ತಾರೆ. तो इतना बड़ा ಭಾಗ್ಯ ವರ್ಷ भी है, ಪಢಾಯಿ और ಪದ್ भी है. ನಿಮ್ಮದು ಭಾಗ್ಯ ಎಷ್ಟಿದೆ, ನಿಮ್ಮದು ಶ್ರೇಷ್ಠ ಭಾಗ್ಯ. ನಿಮ್ಮ ಆಸ್ತಿ ಎಂಥದ್ದು, ನಿಮ್ಮ ಅಭ್ಯಾಸ ಎಂಥದ್ದು, ನಿಮ್ಮ ಪದವಿ ಎಂಥದ್ದು, ನಿಮ್ಮ ಚಾಲ್ ಚಲನ್ ಹೆಂಗಿರಬೇಕು ಅಂತಾರೆ ಬಾಬಾ. ಸ್ವರಾಜ್ಯ ತೋ ಅಭಿ ಭಿ ಹೇನ, ಈಗ ಸ್ವರಾಜ್ಯ ಇದೆ ನಿಮಗೆ, ಪ್ರಾಪ್ತಿಯ ಭಿ ಸಬ್ ಹೇ, ಎಲ್ಲ ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ. लेकिन चलन और चेहरे से भाग्य का सितारा मस्तक में चमकता हुआ दिखाई दे. ಆದರೆ ನಡವಳಿಕೆ, ಮುಖದಿಂದ ಭಾಗ್ಯದ ನಕ್ಷತ್ರ ಮಸ್ತಕದಲ್ಲಿ ಏನಾಗ್ತಿರಬೇಕು, ಹೊಳಿತಾ ಇರೋದು ಕಾಣಿಸ್ಬೇಕು. ವಹ ಅಭಿ ಎಡಿಷನ್ ಚಾಹಿಯೇ, ಈಗ ಅದು ಬೇಕಾಗ್ತದೆ. ಅಭಿ ಲೋಗೋಂಕೋ ಆಪ್ ಶ್ರೇಷ್ಠ ಭಾಗ್ಯವಾನ್ ಆತ್ಮಾವು ದ್ವಾರ ಯಹ ಅನುಭವ ಹೋನಾ ಹೇ. ಈಗ ಎಲ್ಲ ಆತ್ಮಗಳಿಗೆ ತಾವು ಶ್ರೇಷ್ಠ ಭಾಗ್ಯವಾನ್ ಆತ್ಮಗಳ ಮುಖಾಂತರ ಅದು ಅವರಿಗೆ ಅನುಭವ ಆಗಬೇಕು. ಚಾಹಿಯೇ ನಹಿ ಹೋನಾ ಹೇ, ಆಗಬೇಕು ಅಲ್ಲ, ಆಗಲೇಬೇಕು. ಕಿ ಯಹ ಹಮಾರೆ ಇಷ್ಟ ದೇವ ಹೇ, ಇಷ್ಟ ದೇವಿಯಾ ಹೇ, ಯಹ ಹಮಾರೆ ಹೇ. ಜೈಸೆ ಬ್ರಹ್ಮ ಬಾಪ್ ಮೇ ದೇಖಾ, ಅವ್ರು ನೀವು ನೋಡಿದ ತಕ್ಷಣ ಅನಿಸ್ಬೇಕು, ಇವಾಗ ನಮ್ದು ಇಷ್ಟ ದೇವ, ಇವಾಗ ನಮ್ಮ ದೇವಿ ಇದ್ದಾರೆ. ಬ್ರಹ್ಮ ಬಾಬಾ ನೋಡಿದ ಕೂಡಲೇ ಅನಿಸ್ತಿತ್ತಲ್ಲ ಅವ್ರಿಗೆಲ್ಲ, ಕೃಷ್ಣ ಇದ್ದಾನೆ ಅಂಥೇಳಿ. साधारण तन में होते भी आदि के समय भी ब्रह्मा बाप में क्या दिखाई देता था. ಬ್ರಹ್ಮ ಬಾಬಾ ಎಷ್ಟು ಸರಳಿದ್ರು, ಸಾಧಾರಣ ಇದ್ದರು ಅಂದರೂ ಕೂಡ ಕೃಷ್ಣ ಅವ್ರು ಕಾಣಿಸ್ತಿದ್ರಲ್ಲ ಎಲ್ಲರಿಗೂ. ಆದಿವಾಲಂಕೂ ಅನುಭವ ಹೇನಾ, ಆದಿನಲ್ಲಿ ಯಾರಿದ್ರಿ ನಿಮಗೆಲ್ಲ ಅನುಭವ ಇದೆ. ಬ್ರಹ್ಮ ಬಾಬಾ ನೋಡಿದ ತಕ್ಷಣ ಕೃಷ್ಣ ಕಾಣಿಸ್ತಿದ್ದ. तो ऐसे आदि में ब्रह्मा बाप द्वारा कृष्ण दिखाई देता था, ऐसे ही लास्ट में क्या दिखाई देता था, ಅವ್ಯಕ್ತ ರೂಪ ದಿಖಾಯಿ ದೇತಾ ಥಾ ನಾ. ಕೊನೆಗೆ ಬ್ರಹ್ಮ ಬಾಬಾರದು ಅವ್ಯಕ್ತ, ಮೊದಲು ಕೃಷ್ಣನ ರೂಪ ಕಾಣಿಸ್ತು, ಆಮೇಲೆ ಕೊನೆಗೆ ಬ್ರಹ್ಮ ಬಾಬಾ ಅವ್ರ ಕೊನೆಗೆ ಅವ್ಯಕ್ತ ರೂಪ ಕಾಣಿಸ್ತಿತ್ತು. ಚಲನ್ ಮೇ ಚೆಹರೆ ಮೇ ದಿಖಾಯಿ ದಿಯಾನ, ತೋರಿಸ್ತಿದ್ರಲ್ಲ ಅವರು. ಅಭಿ ಬಾಪ್ ದಾದಾ ವಿಶೇಷ ನಿಮಿತ್ತ ಬಚ್ಚೋಂ ಕೋ ಯಹ ಹೋಮ್ವರ್ಕ್ ದೇ ರಹಾ ಹೈ ಕಿ ಅಭಿ ಬ್ರಹ್ಮ ಬಾಪ್ ಸಮಾನ್ ಅವ್ಯಕ್ತ ರೂಪ ದಿಖಾಯಿ ದೇ. ಅದಕ್ಕೆ ಈಗ ಬಾಪ್ ದಾದಾ ವಿಶೇಷ ನಿಮಿತ್ತ ಮಕ್ಕಳಿಗೆ ಹೋಮ್ವರ್ಕ್ ಕೊಡ್ತಿದ್ದಾರೆ. ಏನು ಮಾಡಬೇಕು ನೀವು, ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ರೂಪ ತೋರಿಸ್ಬೇಕು. ಚಲನ್ और चेहरे से कम 108 ಮಾಲಾ ಕೆ ದಾನೆ ತೋ ದಿಖಾಯಿ ದೇವೆ. ಚಲನ ಮತ್ತು ನಡವಳಿಕೆ ಮತ್ತು ಮುಖದಿಂದ ಕಡಿಮೆ ಅಂದರೆ 108 ಮಾಲೆಗಳು ದಾನ ಕಾಣಿಸ್ಬೇಕು. ಬಾಪ್ ದಾದಾ ನಾಮ್ ನಹಿ ಚಾತೆ ಹೇ, ನಾಮ್ ನಹಿ ಬತಾತೆ ಹೇ, ಹೆಸರು ಹೇಳೋದಿಲ್ಲ. 108 ಮಂದಿದು ಈಗ 108 ಮಂದಿದು ನಿಮ್ದು ಏನು ಕಾಣಿಸ್ಬೇಕು, ಎಲ್ಲರಿಗೂ ದೇವಿ ದೇವತೆಗಳು ಅಂತ ಕಾಣಿಸ್ಬೇಕು. 108 कौन है, लेकिन उनकी चलन और चेहरा स्वतः ही प्रत्यक्ष हो. यह होमवर्क बाप दादा निमित्त बच्चों को विशेष दे रहा है. हो सकता है अच्छा कितना समय चाहिए. ದೇವಿ ರೂಪ ಸ್ವತಃ ಪ್ರತ್ಯಕ್ಷ ಮಾಡೋಕ್ಕೆ ನಿಮಗೆ ಎಷ್ಟು ಸಮಯ ಬೇಕು. ऐसे नहीं समझना कि जो पीछे आए हैं, ನಾವು ಹಿಂದ್ಗಡೆ ಲೇಟಾಗಿ ಬಂದೀವಿ ಅಂತ ಹಿಂಗೇನೂ ಇಲ್ಲ. ಟೈಮ್ ಕಿ ಬಾತ್ ನಹಿ ಹೇ, ಇಲ್ಲಿ ಟೈಮದ್ದು ಮಾತಲ್ಲ. ಕೊಯ್ ಸಮझे हमको तो थोड़ा वर्ष ही हुआ है, ನಾವು ಈಗ ಬಂದೀವಿ ಬಾಬಾ, ನಾವೇನು ದೇವಿ ರೂಪ ತೋರಿಸ್ತೀವಿ ಅಂತ ಹಿಂಗಿಲ್ಲ ಅಂತಾರೆ ಬಾಬಾ. ಕೊಯ್ ಭಿ ಲಾಸ್ಟ್ ಸೋ ಫಾಸ್ಟ್ और फास्ट सो फास्ट जा सकता है. ಯಾರೇ ಇರಲಿ, ಲಾಸ್ಟ್ ಇದ್ದವರು ಫಾಸ್ಟ್ ಹೋಗ್ಬೋದು, ಫಾಸ್ಟ್ ಇದ್ದವರು ಫಸ್ಟ್ ಬರ್ಬೋದು ಅಂತಾರೆ ಬಾಬಾ. ಯಹ ಭಿ ಬಾಪ್ ದಾದಾ ಕಿ ಚಾಲೆಂಜ್ ಹೇ, ಇದು ಬಾಪ್ ದಾದಾರವರ ಚಾಲೆಂಜ್ ಆಗಿದೆ. ಕರ್ ಸಕ್ತೆ ಹೋ, ನೀವು ಮಾಡೋಕ್ಕಾಗತ್ತೆ ನಿಮಗೆ. ಕೊಯ್ ಭಿ ಕರ್ ಸಕ್ತೆ ಹೋ, ಯಾರು ಬೇಕಾದವ್ರು ಮಾಡ್ಬೋದು. ಲಾಸ್ಟ್ ವಾಲಾ ಭಿ ಹೋ ಸಕ್ತಾ ಹೇ, ಸಿರ್ಫ್ ಲಕ್ಷ್ಯ ಪಕ್ಕಾ ರಖೋ, ಯಾರು ಬೇಕಾದವ್ರು ಮಾಡ್ಬೋದು, ಕೇವಲ ಲಕ್ಷ್ಯನ ಪಕ್ಕಾ ಮಾಡ್ಕೋಬೇಕಾಗ್ತದೆ. ಕರ್ನಾ ಹೀ ಹೇ ಹೋನಾ ಹೀ ಹೇ,
ಮಾಡಲೇಬೇಕಾಗ್ತದೆ, ಆಗಲೇಬೇಕಾಗ್ತದೆ. ಅಚ್ಚಾ. ಓಂ ಶಾಂತಿ.